ನನ್ನ ಮಗ ಸರ್ಕಾರಿ ಅಧಿಕಾರಿಗೆ ಕುಂಕುಮ ಇಟ್ಟಿರೋದ್ರಲ್ಲಿ ತಪ್ಪೇನಿದೆ? ಸಂವಿಧಾನ ಹಾಗೂ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲರೂ ಸಮಾನರು. ಹಿಂದೂ ಸಂಪ್ರದಾಯದಲ್ಲಿ ಸಮಾನತೆ ಇದೆ, ಹೀಗಾಗಿ ಕುಂಕುಮ ಇಟ್ಟಿದ್ದಾರೆ. ಯಾರು ಯಾರಿಗೆ ಬೇಕಾದರೂ ಕುಂಕುಮ ಇಡಬಹುದು, ತಪ್ಪೇನು? ಸಂವಿಧಾನದಲ್ಲಿ ಎಲ್ಲ ಸಮಾನರಲ್ವಾ? ಲಿಂಗ ತಾರತಮ್ಯ ಮಾಡಬಾರದಲ್ವಾ? ನನ್ನ ಮಗ ಕುಂಕುಮ ಇಟ್ಟಿದ್ದು ತಪ್ಪಲ್ಲ ಎಂದ ಸಚಿವ ಎಚ್.ಸಿ. ಮಹದೇವಪ್ಪ. ನನ್ನ ಮಗನಿಗೆ ಮದುವೆ ಆಗಿದೆಯೋ ಇಲ್ವೋ ಅಂತ ಅಫಿಡವಿಟ್ ನಲ್ಲಿ ನೋಡಲಿ, ರಿಟರ್ನಿಂಗ್ ಆಫೀಸರ್ಸ್ ನೋಡಿದ್ದಾರೆ. ಕಾನೂನು ಪ್ರಕಾರ ತಪ್ಪಿದ್ದರೆ ಕ್ರಮ ಆಗುತ್ತದೆ. ಲೋಕಸಭಾ ಎಲೆಕ್ಷನ್ ನಲ್ಲಿ ಬಿಜೆಪಿಯವರು ತಕರಾರು ಹಾಕಿದ್ರು. ಎಲೆಕ್ಷನ್ ನಲ್ಲಿ ಅರ್ಜಿ ಅಂಗೀಕಾರ ಆಗಿದೆ ಎಂದ ಮೇಲೆ ಕಾನೂನು ರೀತಿ ಎಲ್ಲ ಸರಿ. ಮಹಿಳಾ ಅಧಿಕಾರಿ ಹಣೆಗೆ ಕುಂಕುಮ ಇಟ್ಟಿದ್ದನ್ನು ಸಮರ್ಥಿಸಿಕೊಂಡ ಸಚಿವ ಮಹದೇವಪ್ಪ. ಮಗನ ವಿರುದ್ಧ ಬ್ಯಾಟ್ ಬೀಸಿದ್ದಾರೆ. ನನ್ನ ಮಗ ಸರ್ಕಾರಿ ಅಧಿಕಾರಿಗೆ ಕುಂಕುಮ ಇಟ್ಟಿರೋದ್ರಲ್ಲಿ ತಪ್ಪೇನಿದೆ ಎಂದಿದ್ದಾರೆ. ಸಂವಿಧಾನ ಹಾಗೂ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲರೂ ಸಮಾನರು, ಹಿಂದೂ ಸಂಪ್ರದಾಯದಲ್ಲಿ ಸಮಾನತೆ ಇದೆ, ಹೀಗಾಗಿ ಕುಂಕುಮ ಇಟ್ಟಿದ್ದಾರೆ. ಯಾರು ಯಾರಿಗೆ ಬೇಕಾದರೂ ಕುಂಕುಮ ಇಡಬಹುದು, ತಪ್ಪೇನು ಎಂದಿದ್ದಾರೆ. ಸಂವಿಧಾನದಲ್ಲಿ ಎಲ್ಲರೂ ಸಮಾನರಲ್ವಾ? ಲಿಂಗ ತಾರತಮ್ಯ ಮಾಡಬಾರದಲ್ವಾ ಎಂದು ಸಮರ್ಥಿಸಿಕೊಂಡಿದ್ದಾರೆ. ನನ್ನ ಮಗ ಕುಂಕುಮ ಇಟ್ಟಿದ್ದು ತಪ್ಪಲ್ಲ ಎಂದ ಸಚಿವ ಎಚ್.ಸಿ. ಮಹದೇವಪ್ಪ. ಹಿಂದೂ ಸಂಪ್ರದಾಯದಲ್ಲಿ ಒಂದು ಮಹಿಳೆಗೆ ಕುಂಕುಮ ಇಡುವುದು ತಾಯಿ ತಂದೆ ಬಿಟ್ರೆ ಅವಳ ಗಂಡ ಮಾತ್ರ. ಆದ್ರೆ ಇಲ್ಲಿ ತನ್ನ ಮಗ ಇನ್ನೊಬ್ಬ ಅಧಿಕಾರಿಗೆ ಕುಂಕುಮ ಇಟ್ಟಿದ್ದನ್ನು ಸಮರ್ಥಿಸಿಕೊಂಡಿರುವುದು ಇದೇ ಮೊದಲು. ನನ್ನ ಮಗನಿಗೆ ಮದುವೆ ಆಗಿದೆಯೋ ಇಲ್ವೋ ಅಂತ ಅಫಿಡವಿಟ್ ನಲ್ಲಿ ನೋಡಲಿ, ರಿಟರ್ನಿಂಗ್ ಆಫೀಸರ್ಸ್ ನೋಡಿದ್ದಾರೆ. ಕಾನೂನು ಪ್ರಕಾರ ತಪ್ಪಿದ್ರೆ ಕ್ರಮ ಆಗುತ್ತದೆ ಎಂದಿದ್ದಾರೆ. ಲೋಕಸಭಾ ಎಲೆಕ್ಷನ್ ನಲ್ಲಿ ಬಿಜೆಪಿಯವರು ತಕರಾರು ಹಾಕಿದ್ರು. ಎಲೆಕ್ಷನ್ ನಲ್ಲಿ ಅರ್ಜಿ ಅಂಗೀಕಾರ ಆಗಿದೆ ಎಂದ ಮೇಲೆ ಕಾನೂನು ರೀತಿ ಎಲ್ಲ ಸರಿ. ಮಹಿಳಾ ಅಧಿಕಾರಿ ಹಣೆಗೆ ಕುಂಕುಮ ಇಟ್ಟಿದ್ದನ್ನು ಸಮರ್ಥಿಸಿಕೊಂಡ ಸಚಿವ ಮಹದೇವಪ್ಪ.